ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳೊಂದಿಗೆ Nine, 10, 7, 8, 9, 5, 6, 7, 8, 9, 10, 12. ನಮ್ಮೆಲ್ಲರಿಗೂ ಹಾಗೂ ಸಮಸ್ತ ನಾಡಿನ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಕಳೆದ ಒಂದು ವರ್ಷದಿಂದ ನಮ್ಮ ನಾಗಾರ್ಜುನ ಅವರು ಇಡೀ ನಮ್ಮ ಎಲ್ಲ ಸೋದರ ಸೋದರರಿಗೆ ಇಲ್ಲಿ ನಡೆಯತಕ್ಕಂಥ ಎಲ್ಲರಿಗೆ ಏನು ಆರೋಗ್ಯ ಭಾಗ್ಯವನ್ನು ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಒಂದು ಭಾಗವನ್ನಾಗಿ ಮಾಡಿಕೊಂಡು ನಮ್ಮೆಲ್ಲರಿಗೆ ಈ ಒಂದು ಉಚಿತ ಯೋಗ ಮತ್ತು ಪ್ರಾಣಾಯಾಮವನ್ನು ನಮಗೆ ನೀಡುತ್ತಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಅವರು ನಮಗೆ ಮಾಡ್ತಕ್ಕಂಥ ಸೇವೆ ಏನೈತಲ್ಲ ಅದಕ್ಕೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸಬೇಕು. ಹೆಣ್ಣಿಗೆ ಈಗಾಗಲೇ ನಮ್ಮ ನಾಗರಾಜನವರು ಹೇಳಿದಾಗೆ ಪ್ರತಿಯೊಬ್ಬರು ನಾವು ಹೆಣ್ಣಿಗೆ ಗೌರವಿಸಲೇಬೇಕು. ಯಾಕಂದ್ರೆ ಹೆಣ್ಣು ಒಂದು ಭೂತಾಯಿ ಇದ್ದ ಹಾಗೆ. ನಾವೆಲ್ಲರೂ ಏನಿವತ್ತು ಈ ಉಸಿರಾಟದಲ್ಲಿ ಇದ್ದೀವಲ್ಲ ಅದಕ್ಕೆ ಕಾರಣನೇ ಹೆಣ್ಣು. ಆ ಹೆಣ್ಣಿಗೆ ನಾವು ಗೌರವಕೊಳ್ಳಂದ್ರೆ ಅದು ತುಂಬಾ ತಪ್ಪು. ನೋಡ್ರಿ, ದೈವ ಸ್ವರೂಪಿ, ಶಕ್ತಿ ಸ್ವರೂಪಿ, ಎಲ್ಲ ಸ್ವರೂಪಿಗಳು ಹೆಣ್ಣು. ಹೆಣ್ಣಿಲ್ಲಂದ್ರೆ ಜಗತ್ತಿಲ್ಲ, ಗಂಡಿಲ್ಲಂದ್ರೆ ಇಲ್ಲ ಅಂತಲ್ಲ. ಬಟ್ ಹೆಣ್ಣು, ಗಂಡಕ್ಕಿಂತ ನನ್ನ ಅಭಿಪ್ರಾಯ ವೈಯಕ್ತಿಕ ಹಬ್ಬದಲ್ಲಿ ಹೆಣ್ಣೇ ಮುಖ್ಯ. ಆ ಹೆಣ್ಣಿಲ್ಲಂದ್ರೆ ಯಾರು ಈ ಭೂಮಿ ಮೇಲೆ ಜೀವಿಸಕ್ಕೆ ಸಾಧ್ಯನೇ ಇಲ್ಲ. ಸಕಲ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗುವಂತಹ ಒಂದು ಜೀವಿ ಅಂದ್ರೆ ಅದು ಹೆಣ್ಣು. ಆದ್ರಿಂದ ನಾವು ನೀವೆಲ್ಲರೂ ಕೂಡಿ ಆ ಹೆಣ್ಣನ್ನು ಗೌರವಿಸುವುದು ಮತ್ತು ಆ ಹೆಣ್ಣಿಗೆ ಗೌರವ ಕೊಡೋದು, ಜೊತೆಗೆ ನಮ್ಮೆಲ್ಲರಿಗೂ ಭೂತಾಯಿ ಇದ್ದ ಹಾಗೆ ಒಂದು ಹೆಣ್ಣು. ಆದ್ರಿಂದ ನಮ್ಮ ಮನೆಯವರಿರ್ಬೋದು, ತಂದೆ ತಾಯಿ ಇರ್ಬೋದು, ಅಜ್ಜಿ ಅಜ್ಜಿಂದಿರ್ಬೋದು, ಯಾರೇ ಇರಲಿ, ನಾವು ಪ್ರತಿಯೊಬ್ಬರು ಹೆಣ್ಣನ್ನು ಗೌರವಿಸಿದಾಗ ಮಾತ್ರ ಈ ಒಂದು ಸಮಾಜಕ್ಕೆ ನಾವೊಂದು ಗೌರವಪೂರ್ವಕವಾದ ಅರ್ಥಪೂರ್ಣವಾದಂತಹ ಗೌರವ ಕೊಟ್ಟಂಗ ಆಗ್ತದೆ ಅಂತ ಹೇಳಿ ನನ್ನ ವೈಯಕ್ತಿಕ ಭಾವನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂತ ಒಂದು ದಿನ. ಇದು ನಿರಂತರವಾಗಿ ಇಡೀ ನಮ್ಮ ಜೀವಮಾನದಲ್ಲಿ ನಾವು ನಡೆಸಿಕೊಂಡು ಬರಬೇಕು. ಸಂಜೀವನ್ನಮ್ಮ ಅಂತಂದು ಮೈಸೂರು ಭಾಗದ ಒಬ್ಬ ಕವಿಯತ್ರಿ ಹೇಳ್ತಾಳೆ, ಕಣ್ಣಲ್ಲವೇ ನಮ್ಮನ್ನು ಕೊರೆದವಳು, ಕಣ್ಣಲ್ಲವೇ ನಮ್ಮನ್ನು ಪೊತ್ತವಳು, ಘೋಷಿಸಿದವಳು, ಪೆಣ್ಣು ಪೆಣ್ಣೆಂದೇಕೆ ಕೀಳುಗಳೆವರು, ಕಣ್ಣು ಕಾಣದ ಗಾಬಲಿಗರು. ಸೊ ಯಾರು ಹೆಣ್ಮಕ್ಳಿಗೆ ಅವಮಾನಿಸ್ತೀವಿ, ಯಾರು ಹೆಣ್ಮಕ್ಳಿಗೆ ಗೌರವದಿಂದ ನೋಡ್ಕೊಳ್ಳೋದಿಲ್ಲಲ್ಲ, ಅವರು ಈ ಒಂದು ಇದರಲ್ಲಿ ಮನುಷ್ಯತ್ವನೇ ಕಳ್ಕೊಂಡಂಗ. ಅದಕ್ಕಾಗಿ ಹೆಣ್ಮಕ್ಳು ಈ ವ್ಯಕ್ತಿಗಳನ್ನು ನೋಡ್ರಿ, ಹೆಣ್ಮಕ್ಳ ಬಗ್ಗೆ ಬಹಳ ಅಪಾರವಾದ ಒಂದು ವಿಶ್ವಾಸ, ನಂಬಿಕೆ. ಈವನ್ ಸ್ವಾಮಿ ವಿವೇಕಾನಂದರ ಅಷ್ಟೇ, ಪುರುಷಕ್ಕಿನ್ನೂ ಹೆಣ್ಮಕ್ಳು ಹೆಚ್ಚಿನ ಒಂದು ಸಾಧನೆ ಮಾಡಬಹುದು. ಅವರು ಬೆಂಬಲ, ಅವರ ಒಂದು ಸಹಕಾರ ಇರಲಾರ್ದ ಯಾವ ದೇಶನೂ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ಮೊದಲು ಬರೋ ತಾಯಿ ಅಂತ ಹೇಳ್ತೀವಿ. ಆ ತಾಯಿಲಿಂದ ಮಕ್ಕಳು ರೂಪುಗೊಳ್ಳುತ್ತಾರೆ, ತಾಯಿಲಿಂದ ಸಮಾಜ. ಅದಕ್ಕೆ ತಾವೆಲ್ಲರೂ ಇಲ್ಲಿ ಬಂದಂತ ವೀರತ್ವಕ್ಕೆ ಎಲ್ಲ ತಾಯಿಗಳು ಕನಸು ಕಾಣ್ತಾರೆ. ಏನಂದ್ರೆ ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ಆದ್ರೆ ಆ ಮಹಿಳೆ ಗರ್ಭಿಣಿ ಇದ್ದಾಗ ನನ್ನ ಮಗ ದೇಶ ಉಳಿಸುವ, ದೇಶ ಕಾಯುವ ಒಬ್ಬ ವೀರ ಯೋಗ ಆಗ್ಬೇಕಂತ ಕನಸು ಕಾಣ್ತಾರೆ. ಆ ರೀತಿ ಬೆಳೆಸ್ತಾರೆ, ಆ ರೀತಿ ಉಳಿಸ್ತಾರೆ. ಶಿವಾಜಿ ಮಹಾರಾಜರು ಅವರು ಗೆಲ್ಲಬೇಕಾದ್ರೆ ಅವ್ರ ಬಳಿ ಜೀಜ ಮಾತೆಯ ಆಶೀರ್ವಾದ ಇರ್ಲಿಕ್ಕೆ ಅವರು ಸಾಧ್ಯನೇ ಆಗ್ತಾ ಇರಲಿಲ್ಲ.
ಬರಲಿ ಚಪ್ಪಾಳೆ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಎಲ್ಲ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ, ಸುಮತಿ ನಿರ್ಮಲದ ಉಡುತಡಿ ಶಿವಭಕ್ತರ ಮನೆಗೆ, ಮನೆ ಮನ ಬೆಳಗುತ್ತ ಕೀರ್ತಿಯ ತಂದ ಮಲ್ಲಿಗೆ ಹೂ ಮುಡಿಗೆ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕನಿಟ್ಟು ಹೋಗಿದಾಕೆ, ಬೆಳಕನಿಟ್ಟು ಹೋಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ. ಎಲ್ಲರಿಗೂ ಎಲ್ಲ ಯುವಕರಿಗೂ ಮಹಿಳಾ ದಿನದ ಶುಭಾಶಯಗಳು. ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಅರ್ಜುನ್ ಅವರಿಗೆ. ಯಾಕಂದ್ರೆ ನಾವು ಮನೆಯಲ್ಲೇ ಒಂದೇ 4 ಗೋಡೆಗಳ ಮಧ್ಯೆ ಇರ್ತಾ ಇದ್ವಿ, ಯಾವಾಗ್ಲೂ ಹೊರಗಡೆ ಬರಕ್ಕೆ ಹೆದರಿಕೆ ಆಗ್ತಾ ಇತ್ತು. ಫಸ್ಟ್ ಆಫ್ ಆಲ್ ಏನು ಅನ್ಕೋತಾರೋ ಜನಗಳು, ಮುಂಚೆ ಮೇನ್ ಸರೌಂಡಿಂಗ್ ಅಲ್ಲಿ ಇರೋ ವಾತಾವರಣದಲ್ಲಿ ಬಂದ್ರೆ ಏನ್ ಅನ್ಕೋತಾರೋ, ಹೋದ್ರೆ ಏನ್ ಅನ್ಕೋತಾರೋ, ಇಷ್ಟು ಬೆಳಿಗ್ಗೆ ಹೋಗ್ತಾರೆ ಆ ಥರ ಎಲ್ಲ ಟಾಂಟ್ ಕೇಳ್ತಾ ಇದ್ವಿ. ಅದನ್ನ ಹೆದರಿಸಿ ಇಷ್ಟಕ್ಕೂ ಹೊರಗಡೆ ಬರೋಕ್ ಚಾನ್ಸ್ ಮಾಡಿದ್ರೆ ಅರ್ಜುನ್. ಕ್ಲಾಸ್ ಒಂದು ಜೋರಾಗಿ. ಅವರು ಹೇಗಂದ್ರೆ ಒಂದು ಹೆಲ್ತ್ ಇಶ್ಯೂ ಅಂತ ಮುಂದೆ ಇಟ್ಕೊಂಡು ನಮ್ಮ ಒಳ್ಳೇದಕ್ಕಾಗಿನೇ ಸಪೋರ್ಟ್ ಮಾಡಿದ್ರು ಅವರು. ಆ ಸಪೋರ್ಟ್ ಇಂದ ನಾವು ಆರೋಗ್ಯನ ಇಂಪ್ರೂವ್ ಮಾಡ್ತಾನೆ ಹೋಗ್ತಾ ಇದೀವಿ ಇವತ್ತಿನವರೆಗೂ. ಇವನ್ ಗ್ಯಾಪ್ ಮಳೆ ಇಲ್ಲಿ ಇದೆ, ಏನಾಗಲ್ಲ ಬನ್ನಿ ಅಂತ ಅಂತಾರೆ. ಎಲ್ಲರಿಗೆ ನನ್ನ ಮುಂಜಾನೆಗಳು. ನಾನು ಇಲ್ಲಿ ಕೋದಂಡರಾಮ ಗುಡಿ ಒಳಗೆ ನಮ್ಮ ಮನೆಯವರೇ ಹೇಳ್ತಾ ಇದ್ದಾರೆ ಯೋಗ ಅಂತೇಳಿ ನಾವಿದು ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಾಗಲಿ ಅವರು ನಮ್ಮ ಮನೆಯವ್ರು ಅಂತಲ್ಲ, ಒಬ್ಬ ಯೋಗ ಸಾಧಕರು ಅಂದ್ಕೋಬೇಕು. ಅವ್ರಲಿಂತ ನಾವು ಕಲಿಬೇಕು, ನಾವು ಹೆಣ್ಮಕ್ಳನ್ನು ಮುಂದೆ ಬರಬೇಕನ್ನೋ ಉದ್ದೇಶದಿಂದ ಎಲ್ಲರೂ ಬಂದು ಎಲ್ಲರೂ ಕಲಿಬೇಕು. ಒಂದು 15 ಡೇಸಿಗೆ ಹಂಗೆ ಮಹಿಳೆಯರು ಪುರುಷರು ಎಲ್ಲರೂ ಕಲಿತು ಒಂದು ಯೋಗ ಸಾಧಕ ಮಾಡಬೇಕು. ಆ್ಯಕ್ಚುಲಿ ಯೋಗದ ಬಗ್ಗೆ ನನಗೆ ಗೊತ್ತಿದ್ದಿದ್ದಿಲ್ಲ, ಆದ್ರೂ ನಮ್ಮ ಮನೆಯವರು ಇಲ್ಲ ಸ್ವಲ್ಪ ಸಾಧನೆ ಮಾಡಿದ್ರೆ ಮುಂದೆ ನಮಗೆ ಗೊತ್ತಾಗ್ತದೆ ಅಂತ ಹೇಳಿ ಅವರೇ ನನಗೆ ಸಪೋರ್ಟ್ ಕೊಟ್ಟು ಇಷ್ಟು ಸ್ವಲ್ಪ ಎಲ್ಲ ನನ್ನ ಆರೋಗ್ಯ ಯಾವ ವಿಷಯದಾಗ ಆಗಲಿ ಸಪೋರ್ಟ್ ಎಲ್ಲ ನಮ್ಮ ಅಂಕಲ್ ಎಲ್ಲರೂ ನಮ್ಮನ್ನೇ ಇಷ್ಟು ಪ್ರೋತ್ಸಾಹದಿಂದ ಮಹಿಳಾ ದಿನಾಚರಣೆ ಮಾಡಿದ್ದಕ್ಕೆ ಅವರಿಗೂ ಧನ್ಯವಾದಗಳು. ಹೀಗೆ ಹೇಳ್ತಾ ಎಲ್ಲರೂ ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾಮನೂ ಸಪೋರ್ಟ್ ಕೊಟ್ಟಿದ್ದಾರೆ, ನಮ್ಮ ಮನೆಯವರು ಎಲ್ಲ ಇನ್ನೂ ನಮ್ಮ ಎಲ್ಲ ಆಂಟಿಯವರು ಅಕ್ಕರು ಎಲ್ಲರೂ ನಮ್ಮನ್ನು ಬಂದು ಯೋಗ ಮಾಡಿ ಎಲ್ಲರೂ ಸಾಧನೆ ಮಾಡೋಣ. ಇವತ್ತು ಮಹಿಳೆಯರಿಗೆ ಒಂದು ಅಧಿಕಾರ ಬರಬೇಕಂದ್ರೆ ಪುರುಷನಿಂದ ಅಧಿಕಾರ ಬರಬೇಕು. ಮಹಿಳೆಗೆ ಅದಕ್ಕೆ ಅಂಥ ಸುಲಭಂಗ ಅಧಿಕಾರ ಬರೋದು. ಹಿಂದಿನ ಕಾಲಕ್ಕೆ ಹೊರಗೆ ಕಳಿಸ್ತಿದ್ದಿಲ್ಲ, ಇವಾಗ ಎಲ್ಲರೂ ಪ್ರತಿಯೊಂದಕ್ಕೂ ಮಹಿಳೆಗೆ ಅಧಿಕಾರ ಕೊಡ್ತಾ ಇದ್ದಾರೆ. ಪುರುಷರು ಕೊಡ್ತಾ ಇದ್ದಾರೆ, ತಂದೆ ತಾಯಿ ಕೊಡ್ತಾ ಇದ್ದಾರೆ, ಅತ್ತಿ ಮಾಮ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡೋರ್ಲಿಂತೆ ನಾವು ಮಹಿಳೆಯರು ಮುಂದಕ್ಕೆ ಬರ್ತೀವಿ. ಹಿಂಗೆ ಮುಂದಕ್ಕೆ ಬರ್ಕೊತ ಎಲ್ಲರಿಗಿಂತ ಒಳ್ಳೇದು ಮಾಡ್ಕೊತ ದೇಶನ ಒಳ್ಳೆ ಮಾಡ್ಕೊತ ಎಲ್ಲ ಚೆನ್ನಾಗಿ ಮಾಡ್ಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. యాక్చువల్లీ లేడీస్కి చాలా ఆపర్చునిటీ ఇచ్చినందుకు నాగార్జున గారికి చాలా థ్యాంక్ యూ. మాకు బయట చాలా చేయాలని ఉంటుంది. ఇంటి ప్రెజర్స్ వర్క్ వల్ల మేము చాలా చేయలేకపోతున్నాం. దీనివల్ల నాకు ఇంకా నేర్చుకోవాలి, ఇంకా వీళ్ళందరికీ కూడా ఆపర్చునిటీ ఉండాలి. ఆడవాళ్ళకి వీక్లీ వన్స్ 10 days కన్నా ఒకసారి చిన్న ఫంక్షన్ కానీ ఫంక్షన్ సెలబ్రేట్ లాగా మెంటలీ ప్రెజర్ని కొంచెం కావాలని నాకు చాలా ఇష్టం. అందరి హస్బెండ్ చాలా ముఖ్యం ఈ పాత్రలో. వాళ్ళు సహకరిస్తే మేము ఏమన్నా చేయగలుగుతాం, ఎంతవరకు వెళ్ళగలుగుతాం. ಫಸ್ಟ್ ನಮ್ಮ ಅಣ್ಣವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ
ಮನೆಯವರೆಲ್ಲ ಫಸ್ಟ್ ಟೈಮ್ ಮಾಡಿದಾಗೆಲ್ಲ ಬಾ ಬಾ ಅಂತಿದ್ರು ನಮಗೆಲ್ಲ. ನಾವೆಲ್ಲ ಮುಜುಗರಾಗಿ ಮನೆ ಕೆಲಸ ಎಲ್ಲ ಇಟ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ವಿ. ಇಲ್ಲಿಂದ ಭಾಳ ನಿನ್ಗೊಂದು ಥ್ಯಾಂಕ್ಸ್ ಅಪ್ಪ. ಆರೋಗ್ಯ ಬಗ್ಗೆ ಭಾಳ ಕಾಳಜಿ ಮಾಡಿ ನಿನ್ಗೆ ಹೇಳಿಕೊಡಕತ್ತಿದ್ದೆಲ್ಲ ನಾವು ಮನೆ ಬಿಟ್ಟು ಹೊರಗೆ ಬರಲಾರ್ದು ಒಂದು ಭಾಳ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ಸ್ ಅಯ್ಯ. ನಾನು ಊರಲ್ಲಿ ಇರಲಿಲ್ಲ, ಇವತ್ತು ನಿನ್ನೆ ಬೆಳಗ್ಗೆ ಬಂದೀನಿ. ಇಲ್ಲಿ ಹಿಂಗೆ ಆಗ್ತಾ ಇದೆ ಅಂದರೆ ಕಂಪಲ್ಸರಿ ದಿನ ಬರಬೇಕಂತ ನಾನು ದಿನ ಮುಗಿಯೋದನ್ನ ಬರ್ತೀನಿ. ನನ್ನ ಆರೋಗ್ಯದ ಬಗ್ಗೆ ನಾನು ವೆಯ್ಟ್ ಬಗ್ಗೆ ಜಾಸ್ತಿ ದಿನ ಬಂದು ಆದಷ್ಟು ಮಾಡ್ತೀನಿ ನಾನು. ಥ್ಯಾಂಕ್ಸ್ ಎಲ್ಲರಿಗೂ. ಇಲ್ಲಿ ಮಹಿಳೆಯರ ಸಂಖ್ಯೆನೇ ಜಾಸ್ತಿ ಐತಮ್ಮ, ಯಾವ ಸೆಂಟ್ರಲ್ಲೂ ಅಷ್ಟು ಇಲ್ಲ. ನಿನಗೆ ನಾನು ಭಾಳ ಖುಷಿ ಆಗ್ತದೆ ನೋಡಪ್ಪ, ನೀವು ಬಂದು ಯೋಗ ಮಾಡೋ ಸಲಾಗ ನಾವು ಆರೋಗ್ಯದಿಂದ ಈಗ ನೋಡಪ್ಪ. ಇನ್ನೊಂದು ಸಲ ನೀನು ಆರೋಗ್ಯ ಇರಪ್ಪ, ನಮ್ಗೆ ಆರೋಗ್ಯ ಕೊಡ್ತದೆ. ಇಷ್ಟಪ್ಪ ನಾನು ಮಾತಾಡಲ್ಲ.